ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕಳೆದ ವಿಡಿಯೋದಲ್ಲಿ ಟಿಪ್ಪು ಸುಲ್ತಾನನ ಕಾಲದಲ್ಲಿ ಕೋವಾಸ್ ಜಿ ಎಂಬ ವ್ಯಕ್ತಿಗೆ ನಡೆದ ಆ ಅದ್ಭುತ ಪ್ಲಾಸ್ಟಿಕ್ ಸರ್ಜರಿಯ ಕಥೆಯನ್ನು ಕೇಳಿದ್ದೀರಿ. ಬ್ರಿಟಿಷ್ ವೈದ್ಯರೇ ಆಶ್ಚರ್ಯಚಕಿತರಾಗಿ ನೋಡುತ್ತಿದ್ದ ಆ ಶಸ್ತ್ರಚಿಕಿತ್ಸೆಯ ಹಿಂದಿದ್ದ ರಹಸ್ಯವೇನು? ಒಬ್ಬ ಸಾಮಾನ್ಯ ಕುಂಬಾರ ಅಂತಹ ಜಟಿಲವಾದ ಆಪರೇಷನ್ ಮಾಡಲು ಎಲ್ಲಿಂದ ಕಲಿತಿದ್ದ? ಇದಕ್ಕೆ ಉತ್ತರ ಸಿಗೋದು ಇವತ್ತಿನ ವೈದ್ಯಕೀಯ ಶಾಲೆಗಳಲ್ಲ, ಬದಲಾಗಿ ಇವತ್ತಿಗೆ ಸುಮಾರು 2600 ವರ್ಷಗಳ ಹಿಂದೆ ಕಾಶಿಯ ಗಂಗೆಯ ತಟದಲ್ಲಿ ಬರೆಯಲ್ಪಟ್ಟಿದ್ದ ಒಂದು ಮಹಾನ್ ಗ್ರಂಥದಲ್ಲಿ. ಅದೇ ಸುಶ್ರುತ ಸಂಹಿತೆ. ಇದನ್ನ ಬರೆದವರು ಮಹರ್ಷಿ ಸುಶ್ರುತರು. ಇವತ್ತು ನಾವು ಯಾವುದನ್ನ ಆಧುನಿಕ ವೈದ್ಯಕೀಯ ವಿಜ್ಞಾನ ಅಂತ ಕರಿತೇವೋ ಅದಕ್ಕೆ ಸಾವಿರಾರು ವರ್ಷಗಳ ಹಿಂದೆಯೇ ಅಡಿಪಾಯ ಹಾಕಿದ ಕೀರ್ತಿ ಮಹರ್ಷಿ ಸುಶ್ರುತರಿಗೆ ಸಲ್ಲುತ್ತೆ. ನಿಮಗೆ ಗೊತ್ತಾ, ಸುಶ್ರುತ ಸಂಹಿತೆಯಲ್ಲಿ ಕೇವಲ ಪ್ಲಾಸ್ಟಿಕ್ ಸರ್ಜರಿ ಮಾತ್ರವಲ್ಲ, ಬದಲಾಗಿ ಮನುಷ್ಯನ ದೇಹದ 1100ಕ್ಕೂ ಹೆಚ್ಚು ಕಾಯಿಲೆಗಳು, 700ಕ್ಕೂ ಹೆಚ್ಚು ಔಷಧೀಯ ಸಸ್ಯಗಳು ಮತ್ತು ಬರೋಬ್ಬರಿ 121 ಶಸ್ತ್ರಚಿಕಿತ್ಸಾ ಉಪಕರಣಗಳ ಬಗ್ಗೆ ಎಳೆ ಎಳೆಯಾಗಿ ವಿವರಿಸಲಾಗಿದೆ. ಅರಿವಳಿಕೆ ಅಂದರೆ ಅನಸ್ತೇಶಿಯಾ ಇಲ್ಲದ ಆ ಕಾಲದಲ್ಲಿ, ಮೈಕ್ರೋಸ್ಕೋಪ್ಗಳೇ ಇಲ್ಲದ ಯುಗದಲ್ಲಿ ಸುಶ್ರುತರು ಮಾನವನ ಕಣ್ಣಿನ ಒಳಗಿನ ಪೊರೆಯನ್ನ ಹೇಗೆ ತೆಗೆಯುತ್ತಿದ್ರು, ಸಿಸೇರಿಯನ್ ಹೆರಿಗೆಯನ್ನ ಅಂದೇ ಹೇಗೆ ಮಾಡ್ತಿದ್ರು, ಅಷ್ಟೇ ಯಾಕೆ ಇಂದಿನ ಸರ್ಜನ್ ಅಕಾಡೆಮಿಗಳಲ್ಲಿ ಕಲಿಯುವ ಮೊದಲ ಪಾಠಕ್ಕೂ ಸುಶ್ರುತರು ಅಂದು ತಮ್ಮ ಶಿಷ್ಯರಿಗೆ ನೀಡುತ್ತಿದ್ದ ತರಬೇತಿಗೂ ಇರುವ ಆ ಒಂದು ಸೌಮ್ಯತೆ ಏನು, ಇದೆಲ್ಲವನ್ನು ಇಂದಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಸುಶ್ರುತರ ಕಾಲದ ಬಗ್ಗೆ ಇತಿಹಾಸಕಾರರಲ್ಲಿ ಭಿನ್ನಾಭಿಪ್ರಾಯಗಳಿದ್ದರೂ ಅವರು ಕ್ರಿಸ್ತಪೂರ್ವ 800ರಿಂದ ಕ್ರಿಸ್ತಪೂರ್ವ 600ರ ನಡುವೆ ಜೀವಿಸಿದ್ರು ಅಂತ ನಂಬಲಾಗತ್ತೆ. ಅವರು ವಿಶ್ವಾಮಿತ್ರ ಮಹರ್ಷಿಗಳ ಪುತ್ರನೆಂದು ಪುರಾಣಗಳು ಹೇಳ್ತಾವೆ. ಅವರು ಜನಿಸಿದ್ದು ಮತ್ತು ಬೆಳೆದದ್ದು ಪವಿತ್ರ ನಗರಿ ಕಾಶಿಯಲ್ಲಿ. ಇವರು ಪ್ರಾಚೀನ ಭಾರತದ ಶ್ರೇಷ್ಠ ವೈದ್ಯರಾಗಿದ್ದು ಇವರನ್ನ ಶಸ್ತ್ರಚಿಕಿತ್ಸೆಯ ಪಿತಾಮಹ ಅಂತ ಕರೆಯಲಾಗುತ್ತೆ. ಸುಶ್ರುತರು ಬಾಲ್ಯದಿಂದಲೇ ಜ್ಞಾನದಾಹಿಯಾಗಿದ್ರು. ಅವರು ಕಾಶಿಯ ರಾಜರಾಗಿದ್ದ ದಿವೋದಾಸ ಧನ್ವಂತರಿಯವರ ಬಳಿ ಶಿಷ್ಯರಾಗಿ ಸೇರಿಕೊಳ್ತಾರೆ. ದಿವೋದಾಸರು ಸುಶ್ರುತರಿಗೆ ಮತ್ತು ಅವರ ಸಹಪಾಠಿಗಳಿಗೆ ಆಯುರ್ವೇದದ ಜ್ಞಾನವನ್ನ ಧಾರೆ ಎರೆದರು. ಈ ದಿವೋದಾಸರನ್ನ ಕೂಡ ಆಯುರ್ವೇದದಲ್ಲಿ ದೊಡ್ಡ ಹೆಸರು ಮಾಡಿದವರಾಗಿದ್ರು. ದೇವತೆಗಳ ವೈದ್ಯರಾದ ಧನ್ವಂತರಿಯೇ ಭೂಮಿಯ ಮೇಲೆ ದಿವೋದಾಸ ಎಂಬ ಹೆಸರಿನಲ್ಲಿ ಕಾಶಿಯ ರಾಜನಾಗಿ ಜನಿಸಿದ್ರು ಎಂಬ ನಂಬಿಕೆ ಇತ್ತು. ಇವರನ್ನ ಆಯುರ್ವೇದದ ಶಸ್ತ್ರಚಿಕಿತ್ಸಾ ವಿಭಾಗದ ಶಲ್ಯತಂತ್ರ ಪ್ರವರ್ತಕರೆಂದು ಪರಿಗಣಿಸಲಾಗುತ್ತೆ. ಇಂತಹ ಗುರುಗಳ ಹತ್ತಿರ ಸುಶ್ರುತರು ಆಯುರ್ವೇದವನ್ನ ಅಭ್ಯಾಸ ಮಾಡಿದ್ರು. ಸುಶ್ರುತರು ಕೇವಲ ಮಂತ್ರ ಅಥವಾ ಶ್ಲೋಕಗಳ ಮೂಲಕ ಕಲಿಯಲಿಲ್ಲ. ಅವರು ಮೃತದೇಹಗಳನ್ನು ಸಂರಕ್ಷಿಸಿ ಅವುಗಳನ್ನು ವಿಚ್ಛೇದನ ಮಾಡುವ ಮೂಲಕ ಮಾನವ ದೇಹದ ಒಳಾಂಗಣ ರಚನೆಯನ್ನು ಕಲಿತಿದ್ರು. ಇದು ಆ ಕಾಲಕ್ಕೆ ಅತ್ಯಂತ ಕ್ರಾಂತಿಕಾರಿ ಹೆಜ್ಜೆಯಾಗಿತ್ತು. ಸುಶ್ರುತರು ತಮ್ಮ ಶಿಕ್ಷಣ ಮುಗಿದ ತಕ್ಷಣವೇ ಕಾಶಿಯಲ್ಲಿ ವೈದ್ಯಕೀಯ ವೃತ್ತಿಯನ್ನು ಆರಂಭಿಸ್ತಾರೆ. ಯುದ್ಧದಲ್ಲಿ ಗಾಯಗೊಂಡ ಸೈನಿಕರಿಗೆ ಚಿಕಿತ್ಸೆ ನೀಡೋದು, ಮೂಳೆ ಮುರಿತವನ್ನು ಸರಿಪಡಿಸೋದು ಮತ್ತು ಕಳೆದು ಹೋದ ಅಂಗಾಂಗಗಳನ್ನು ಮರುಜೋಡಿಸೋದು ಅವರ ಮುಖ್ಯ ಕೆಲಸವಾಗಿತ್ತು. ಆ ಕಾಲದಲ್ಲಿ ತಪ್ಪು ಮಾಡಿದವರಿಗೆ ಶಿಕ್ಷೆಯಾಗಿ ಮೂಗು ಕತ್ತರಿಸಲಾಗ್ತಿತ್ತು. ಅಂಥವರಿಗೆ ಸುಶ್ರುತರು ಹಣೆಯ ಚರ್ಮವನ್ನು ಬಳಸಿ ಹೊಸ ಮೂಗನ್ನು ನಿರ್ಮಿಸ್ತಿದ್ರು. ಇದೇ ಕಾರಣಕ್ಕೆ ಇಡೀ ವಿಶ್ವ ಅವರನ್ನ ಪ್ಲಾಸ್ಟಿಕ್ ಸರ್ಜರಿಯ ಪಿತಾಮಹ ಅಂತ ಗೌರವಿಸುತ್ತೆ. ಮೊದಲಿಗೆ ಕತ್ತರಿಸಲ್ಪಟ್ಟ ಮೂಗಿನ ಭಾಗದ ಅಳತೆಯನ್ನು ತೆಗೆದುಕೊಳ್ಳಲು ಒಂದು ಎಲೆಯನ್ನು ಬಳಸ್ತಿದ್ರು. ಹಣೆಯ ಭಾಗದಿಂದ ಚರ್ಮವನ್ನು ಪೂರ್ಣವಾಗಿ ಕತ್ತರಿಸದೆ ರಕ್ತ ಪರಿಚಲನೆ ಇರಲಿ ಎಂದು ಒಂದು ಬದಿಯಲ್ಲಿ ಅಂಟಿಕೊಂಡಿರುವಂತೆ ಅಳತೆಗೆ ತಕ್ಕಂತೆ ಚರ್ಮವನ್ನು ಸುಲಿತಿದ್ರು. ಸುಲಿದ ಚರ್ಮದ ಭಾಗವನ್ನು ತಿರುಗಿಸಿ ಮೂಗಿನ ಜಾಗಕ್ಕೆ ತಂದು ಕೂರಿಸ್ತಿದ್ರು. ಮೂಗಿನ ಹೊಳ್ಳೆಗಳು ಮುಚ್ಚಿ ಹೋಗದಂತೆ ಇರಲು 2 ಸಣ್ಣ ಮರದ ಕೊಳವೆಗಳನ್ನು ಸೇರಿಸ್ತಿದ್ರು. ಚರ್ಮವನ್ನು ಅತ್ಯಂತ ಜಾಗರೂಕತೆಯಿಂದ ಹೊಲೆದು ಅದರ ಮೇಲೆ ಶ್ರೀಗಂಧ, ಅರಿಶಿನ ಮತ್ತು ಕೆಲವು ಗಿಡಮೂಲಿಕೆಗಳ ಮಿಶ್ರಣವನ್ನು ಹಚ್ಚುತ್ತಿದ್ರು. ಕುತೂಹಲಕಾರಿ ಅಂಶ ಅಂದರೆ ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ನೋವಾಗಬಾರದೆಂದು ರೋಗಿಗಳಿಗೆ ಮದ್ಯ ಅಥವಾ ಗಾಂಜದ ಸಾರವನ್ನು ನೀಡ್ತಿದ್ರು. ಇದು ಅನಸ್ತೇಶಿಯಾದ ಪ್ರಾಚೀನ ರೂಪ ಅಂದರೆ ಖಂಡಿತ ತಪ್ಪಾಗಲಾರದು. ಈ ಎಲ್ಲ ಮಾಹಿತಿಯನ್ನ ಸುಶ್ರುತರು ತಮ್ಮ ಸುಶ್ರುತ ಸಂಹಿತಾ ಗ್ರಂಥದಲ್ಲಿ ದಾಖಲಿಸಿ ಜಗತ್ತಿಗೆ ಒಂದು ದೊಡ್ಡ ಉಪಕಾರವನ್ನೇ ಮಾಡಿದ್ರು.
ಈ ಗ್ರಂಥದಲ್ಲಿ ಪ್ಲಾಸ್ಟಿಕ್ ಸರ್ಜರಿ, ಕಣ್ಣಿನ ಪೊರೆಯ ಶಸ್ತ್ರಚಿಕಿತ್ಸೆ ಮತ್ತು ಮೂಳೆ ಮುರಿತದ ಚಿಕಿತ್ಸೆಗಳ ಬಗ್ಗೆ ವಿವರವಾದ ಮಾಹಿತಿ ದಾಖಲಿಸಿದ್ದಾರೆ. ಸುಶ್ರುತ ಸಂಹಿತೆಯು ಒಟ್ಟು 184 ಅಧ್ಯಾಯಗಳನ್ನು ಹೊಂದಿದ್ದು, ಇದರಲ್ಲಿ 1120 ಕಾಯಿಲೆಗಳು ಮತ್ತು 700ಕ್ಕೂ ಹೆಚ್ಚು ಔಷಧೀಯ ಸಸ್ಯಗಳ ಬಗ್ಗೆ ವಿವರಿಸಲಾಗಿದೆ. ಈ ಗ್ರಂಥವನ್ನು ಮುಖ್ಯವಾಗಿ 6 ಭಾಗಗಳಾಗಿ ವಿಂಗಡಿಸಲಾಗಿದೆ. ಜೊತೆಗೆ 120ಕ್ಕೂ ಹೆಚ್ಚು ಶಸ್ತ್ರಚಿಕಿತ್ಸಾ ಉಪಕರಣಗಳನ್ನು ವಿವರಿಸಿದ್ದಾರೆ. ಇವುಗಳಲ್ಲಿ ಕೆಲವು ಇಂದಿನ ಆಧುನಿಕ ಉಪಕರಣಗಳಿಗೂ ಹೋಲುತ್ತವೆ. ಅಂದರೆ ಅದು ಅತಿಶಯೋಕ್ತಿ ಏನೂ ಅಲ್ಲ. ಇನ್ನು ಕಣ್ಣಿನ ಪೊರೆಯನ್ನು ತೆಗೆಯುವ ಕೌಚಿಂಗ್ ವಿಧಾನವನ್ನು ಕೂಡ ಇವರೇ ಮೊದಲ ಬಾರಿಗೆ ಜಗತ್ತಿಗೆ ತಿಳಿಸಿಕೊಟ್ರು. ಶಸ್ತ್ರಚಿಕಿತ್ಸೆಯ ಜೊತೆಗೆ ಸುಮಾರು 700ಕ್ಕೂ ಹೆಚ್ಚು ಗಿಡಮೂಲಿಕೆಗಳ ಗುಣಲಕ್ಷಣಗಳನ್ನು ಈ ಗ್ರಂಥದಲ್ಲಿ ಪಟ್ಟಿ ಮಾಡಲಾಗಿದೆ. ಇದಿಷ್ಟೇ ಅಲ್ಲದೆ ಶಸ್ತ್ರಚಿಕಿತ್ಸೆಯ ಇತಿಹಾಸ, ವೈದ್ಯಕೀಯ ಶಿಕ್ಷಣ, ಆಹಾರ ಪದ್ಧತಿ ಮತ್ತು ವೈದ್ಯರ ಕರ್ತವ್ಯಗಳೇನು, ರೋಗಗಳ ಮೂಲ ಕಾರಣ, ಲಕ್ಷಣಗಳು ಮತ್ತು ಅವುಗಳ ಹರಡುವಿಕೆಯ ಬಗ್ಗೆ ಆಳವಾಗಿ ವಿವರಿಸಿದ್ದಾರೆ. ಸುಶ್ರುತರು ಮಾನವನ ದೇಹದಲ್ಲಿ 300 ಮೂಳೆಗಳು ಇವೆ ಎಂದು ಗುರುತಿಸಿದರು. ಆದರೆ ಆಧುನಿಕ ವಿಜ್ಞಾನ 206 ಎಂದು ಹೇಳುತ್ತೆ. ಆದರೆ ಸುಶ್ರುತರು ಹಲ್ಲು ಮತ್ತು ಮೃದುವಾದ ಮೂಳೆಗಳನ್ನು ಸೇರಿಸಿ 300 ಅಂತ ಲೆಕ್ಕ ಹಾಕಿದರು. ಇನ್ನು ಕೇವಲ ಮನುಷ್ಯರ ಬಗ್ಗೆ ಮಾತ್ರವಲ್ಲದೆ ಕೀಟಗಳು ಮತ್ತು ಜೀವಿಗಳ ವರ್ಗೀಕರಣವನ್ನು ಮಾಡಿದ್ದಾರೆ. ಹಾವಿನ ವಿಷದ ವಿವಿಧ ಹಂತಗಳು ಮತ್ತು ಅದು ರಕ್ತದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಎಂಬುದನ್ನು ಆಳವಾಗಿ ವಿವರಿಸಿದ ರೀತಿ ನಿಜಕ್ಕೂ ಅದ್ಭುತ. ಈ ಗ್ರಂಥ ಸರಿಸುಮಾರು ಕ್ರಿಸ್ತಪೂರ್ವ 600ರ ಅವಧಿಯಲ್ಲಿ ರಚಿತವಾಗಿದೆ ಎಂದು ಇತಿಹಾಸಕಾರರು ಗುರುತಿಸುತ್ತಾರೆ. ಅಂದರೆ ಇಂದಿಗೆ ಸುಮಾರು 2600 ವರ್ಷಗಳ ಹಿಂದೆ ಈ ಮಹಾನ್ ಕೃತಿ ಸಿದ್ಧವಾಗಿತ್ತು. ಕಾಲಾನಂತರದಲ್ಲಿ ಅಂದರೆ ಕ್ರಿಸ್ತಶಕ 2ನೇ ಶತಮಾನದ ಸುಮಾರಿಗೆ ಬೌದ್ಧ ದಾರ್ಶನಿಕ ನಾಗಾರ್ಜುನ ಎಂಬುವರು ಈ ಗ್ರಂಥವನ್ನು ಮರುಪರಿಷ್ಕರಿಸಿದ್ರು. ಅದಕ್ಕೆ ಉತ್ತರ ತಂತ್ರ ಎಂಬ ಭಾಗವನ್ನು ಸೇರಿಸಿದ್ರು ಅಂತ ನಂಬಲಾಗಿದೆ. ಆ ಬಳಿಕ 8ನೇ ಶತಮಾನದಲ್ಲಿ ಬಾಗ್ದಾದ್ನ ಖಲೀಫ್ ಮನ್ಸೂರ್ನ ಆದೇಶದ ಮೇರೆಗೆ ಇದನ್ನು ಮೊದಲ ಬಾರಿಗೆ ಅರೇಬಿಕ್ ಭಾಷೆಗೆ ಭಾಷಾಂತರಿಸಲಾಯಿತು. ಅರೇಬಿಕ್ನಲ್ಲಿ ಈ ಗ್ರಂಥವನ್ನು ಕಿತಾಬ್ ಇ ಸುಸ್ರುದ್ ಅಂತ ಕರೆಯಲಾಗುತ್ತೆ. ಈ ಭಾಷಾಂತರದ ಮೂಲಕ ಭಾರತೀಯ ಶಸ್ತ್ರಚಿಕಿತ್ಸಾ ಜ್ಞಾನವು ಇಸ್ಲಾಮಿಕ್ ಜಗತ್ತಿಗೆ ಪರಿಚಯವಾಯಿತು. ಸುಶ್ರುತ ಸಂಹಿತೆಯ ಮೊದಲ ಸಂಪೂರ್ಣ ಇಂಗ್ಲಿಷ್ ಭಾಷಾಂತರವನ್ನು ಕೋಲ್ಕತ್ತಾದ ಕವಿರಾಜ್ ಕುಂಜಲಾಲ್ ಬಿಷಗ್ರತ್ನ 3 ಸಂಪುಟಗಳಲ್ಲಿ 1907ರಲ್ಲಿ ಪ್ರಕಟಿಸುತ್ತಾರೆ. ಇದು ಮೂಲ ಸಂಸ್ಕೃತ ಪಠ್ಯವನ್ನು ಆಧರಿಸಿದ ಅತ್ಯಂತ ವಿಶ್ವಾಸಾರ್ಹ ಇಂಗ್ಲಿಷ್ ಆವೃತ್ತಿ ಎಂದು ಇಂದಿಗೂ ಪರಿಗಣಿಸಲ್ಪಟ್ಟಿದೆ. ಇಂತಹ ಮಹಾನ್ ಗ್ರಂಥ ಬರೆದ ಸುಶ್ರುತರಿಗೆ ಅಮೆರಿಕ ಬಹುದೊಡ್ಡ ಗೌರವವನ್ನು ನೀಡಿದೆ. ಅಮೆರಿಕಾದ ಶಿಕಾಗೋದಲ್ಲಿರುವ ಇಂಟರ್ನ್ಯಾಷನಲ್ ಕಾಲೇಜ್ ಆಫ್ ಸರ್ಜನ್ಸ್ನಲ್ಲಿ ಸುಶ್ರುತರ ಸುಂದರ ಪ್ರತಿಮೆ ಇರಿಸಲಾಗಿದೆ. ಇದು ಜಾಗತಿಕವಾಗಿ ವೈದ್ಯಕೀಯ ಕ್ಷೇತ್ರಕ್ಕೆ ಸುಶ್ರುತರು ನೀಡಿದ ಕೊಡುಗೆಯ ಸಂಕೇತವಾಗಿದೆ. ಹೀಗೆ ಸುಮಾರು 2500 ವರ್ಷಗಳ ಹಿಂದೆಯೇ ಜಗತ್ತಿಗೆ ಶಸ್ತ್ರಚಿಕಿತ್ಸೆಯ ವಿಜ್ಞಾನವನ್ನು ಧಾರೆ ಎರೆದ ಮಹರ್ಷಿ ಸುಶ್ರುತರು ಕೇವಲ ಭಾರತದ ಹೆಮ್ಮೆಯಲ್ಲ, ಇಡೀ ಮಾನವ ಕುಲದ ವೈದ್ಯಕೀಯ ಇತಿಹಾಸದ ಧ್ರುವತಾರೆ. ಆಧುನಿಕ ವೈದ್ಯಕೀಯ ಜಗತ್ತು ಇಂದು ಯಾವುದನ್ನ ಅದ್ಭುತ ಅಂತ ಕರೆಯುತ್ತಿದೆಯೋ ಅಂತಹ ಪ್ಲಾಸ್ಟಿಕ್ ಸರ್ಜರಿ, ಅರಿವಳಿಕೆ ಮತ್ತು ಸಂಕೀರ್ಣ ಶಸ್ತ್ರಚಿಕಿತ್ಸೆಗಳ ಬೀಜವನ್ನು ಸುಶ್ರುತರು 2500 ವರ್ಷಗಳ ಹಿಂದೆಯೇ ಕಾಶಿಯ ಗಂಗೆಯ ತಟದಲ್ಲಿ ಬಿತ್ತಿದ್ರು. ವೈದ್ಯೋ ನಾರಾಯಣೋ ಹರಿಹಿ ಎಂಬಂತೆ ರೋಗಿಗಳ ನೋವು ನೀಗಿಸಲು ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟ ಶಸ್ತ್ರಚಿಕಿತ್ಸೆಯ ಪಿತಾಮಹ ಮಹರ್ಷಿ ಸುಶ್ರುತರಿಗೆ ನಮ್ಮದೊಂದು ಭಕ್ತಿಯ ಪ್ರಣಾಮ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.